ಓಕೆ. ಹಾಗೂ ಎಲ್ಲ ಸಮಾಜದ ಸುಮ್ಮನೆ ಮಾತಾಡೋ ಅಣ್ಣ ತಮ್ಮಂದರೆ, ತಾಯಂದರೆ, ಅಕ್ಕ ತಂಗಿರೆ, ಪತ್ರಿಕೆ ಮಿತ್ರರೇ, ನಾವು ಹೆಚ್ಚಿಗೆ ಮಾತಾಡೋಲ್ಲ. ಪೂರ್ವ ತುಂಬಿದ ಇವತ್ತು ಖಾಲಿ ಆಗಿಬಿಟ್ಟಿದೆ. ಬಹುಶಃ ಹಸುವಾಗಿದೆ, ಇದು ಹೆಚ್ಚಿಗೆ ತುಂಬಿ ಈಗ 50% ಹೆಚ್ಚು ಖಾಲಿ ಆಗಿದೆ. ಅದಕ್ಕೆ ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ಫುಲ್ಲು ತುಂಬಿತ್ತು, ಒಂದು ಚೇರ್ ಖಾಲಿ ಆಗಿಲ್ಲಗೆ. ಅದಕ್ಕೆ ಹೆಚ್ಚಿಗೆ ಮಾತಾಡೋದು ಬೇಡ. ಯಾಕೆ ಭಾಳ ಸ್ವಾಮೀಜಿಯವರು ಭಾಳಷ್ಟು ಇತಿಹಾಸ ಹೇಳಿದ್ದಾರೆ. ಈ ಶಂಕೇಶ್ವರ ಮತ್ತು ನರಗುಂದ ಹೆದ್ದಾರಿ ಮೇಲೆ ಭಗೀರಥ ಮಹಾರಾಜರ ಪುತ್ರ ಅನಾವವಾಗಿ ಲೋಕಾರ್ಪಣೆ ಆಗಿದೆ. ಭಾಳ ಸಂತೋಷ. ಈ ಒಂದು ಜಾಗ ಸೆಲೆಕ್ಟ್ ಮಾಡಿದಾಗ ಈ ಭಾಗದ ಎಲ್ಲ ಒಂದೇ ಸಮಾಜ ಅಲ್ಲ, ಅವರ ಹಾಲ್ಮತ್ ಸಮಾಜ ಇರ್ಬೋದು, ಉಪ್ಪಾರ ಸಮಾಜ ಇರ್ಬೋದು, ಕ್ಷತ್ರಿಯ ಸಮಾಜ ಎಲ್ಲ ಕೂಡ ನನ್ನ ಕಡೆ ಬಂದಿದ್ದರು. ಬಂದಾಗ ನಾನು ಈ ಸ್ಥಳ ಹೇಳಿದಾಗ ಆಯ್ತು ಮಾಡೋಕೆ ನಾ ಅಭ್ಯಂತರಲ್ಲ. ನಾಳೆ ನೋಡ್ಬ ದೊಡ್ಡ ಟ್ರಕ್ ಅದಾವ, ಇನ್ನೂ ಒಂದು ಹಾದೇನ ಕೇಳಿದ್ರು ಅದು ದೊಡ್ಡ ಅನಾಹುತ ಆಗ್ಬೋದು ಎಲ್ಲ ಹೇಳಿದ್ನೆ. ಎಲ್ಲ ಅದಕ್ಕೆ ಹೆಂಗೆ ಮಾಡಿದ್ರು ನಂದು ಅಭ್ಯಂತರ, ನಾನು ಮಾಡೋಕ್ಕೆ ಸಪೋರ್ಟ್ ಅದ. ಬಟ್ ನಾಳೆ ರಾತ್ರಿ 12 ಹೋಗಿ ಟ್ರಕ್ ಅದು ದೊಡ್ಡ ಅನಾಹುತ ಆಗ್ಬಾರ್ದು. ಅದಕ್ಕೆ ಹೆಂಗೆ ಮಾಡ್ತೀವಿ ಪಾಪ, ಅದು ಎಕ್ಸ್ಟ್ರಾ 2.5 ಲಕ್ಷ ಖರ್ಚು ಮಾಡಿರಿ. ಬಹುಶಃ ರೈಲ್ವೆದು ಹಳಿ ತಂದು ಹಾಕಿರೋದು ಹಾಸಿದ ಮುಂದೆ ಯಾಕೆ ಪೈಲಾದು ಹೇಳಿದ್ನಿ ಅವ್ರಿಗೆ. ಯಾಕೆ ಅದೊಂದು ಸಾಮಾಜಿಕ ಜಗಳ ಐತಿ. ಅವ್ರು ಕೇಳಿದ್ರು ಇವ್ರು ಕೇಳಿದ್ರು. ಯಾಕೆ ನಮ್ಮ ಗೋಕಾಕದಾಗ ನೋಡಿದ್ರಿ ನಾವು ಬಸವೇಶ್ವರ ಮೂರ್ತಿ ಮೇಲೆ ಕೂತು ಕಡ್ದಿದ್ದು ಅದನ್ನು. ಪುಣ್ಯಕ್ಕೆ ಯಾವ ನೋಡಿದ್ರು ಚಲೋ ಹುಚ್ಚು ಕೂತಿ ಬಿದ್ರ ಹತ್ತು ಕೂತು ಕಡ್ದಿದ್ದು ಅದನ್ನು. ಯಾಕೆ ಹೇಳ್ತಪ್ಪ ಸಮಾಜ ಮೂರ್ತಿಗಳು ನಾವು ಈಗ ಬಹಳಷ್ಟು ದೇಶದಾಗ ಒಂದು ಬಹಳಷ್ಟು ಅನಾಹುತದ ಜಾತಿ ಸಂಘರ್ಷ ಮಾಡಕ್ಕೆ ಅದೊಂದು ಈಜಿ ಹಾಗಂದ್ರೆ ಆ ಸಮಾಜ ಮೂರ್ತಿಗಳು ಅನಾವರ ಮಾಡಿ ಕೆಡಿಸೋದು. ರಾತ್ರಿ ಆದ ಜನರಿಗೆ ಏನು ಗೊತ್ತಿರೋದಿಲ್ಲ. ಆಮೇಲೆ ಅವ್ರು ಮಾಡಿ ಗೊತ್ತಾಗುತ್ತೆ. ಅದಕ್ಕೆ ನಾವು ಇದು ಬಹಳಷ್ಟು ಇವು ಎಲ್ಲ ಮಾಡಿದ್ರೆ ಭಾಳ ಸಂತೋಷ. ಇನ್ನೂ ಹಿರಿಯರು ಇವನ್ನ ಹನುಮಂತರು ಮಾಡ್ತಾರೆ, ಎಲ್ಲ ಮಾಡಿದ್ರೆ ಭಾಳ ಸಂತೋಷ ಮಾಡಲಿ. ಅವ್ರ ಯುವಕರ ಮೂಲಕ ಏನವಾದ್ರೆ ಯಾವುದೇ ವಿಷಯ ಆದಾಗ ಏನೇ ಒಂದು ವಿಷಯದ ಮೊದಲು 10 ಸಲ ವಿಚಾರ ಮಾಡ್ಬೇಕಂತ ಮನವಿ ಮಾಡ್ಕೋತೀವಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಮ್ಮ ಸಮಾಜಗಳು ಭಾಳಷ್ಟು ಯಾಕಂದ್ರೆ ಭಾಳ ಒಡೆದಾಳೋ ರೀತಿಯಲ್ಲಿ ನಮ್ಮ ಸಮಾಜಗಳನ್ನು ಭಾಳ ಭಾಳ ಅನಾಹುತ ಆಗಿದ್ದಾವೆ. ಈ ಕೊನೆಗಳಿಗೆ ನಾವು ಒಂದಾಗಿ ಹಿಂದುಳಿದ ಜನಾಂಗ ಬರೀ ವಾಲ್ಮೀಕಿ, ಉಪ್ಪಾರ, ಕುರುಬರಲ್ಲ, ಎಲ್ಲ ಸಣ್ಣ ಸಮಾಜ ಕೂಡಿ ನಾವು 74% ಹಾಕೋಣ. 74% ಹಾಕೋಣ. ನಮ್ಮ ಆಳಾಗ 26% ಮಂದಿ ನಮ್ಮನ್ನ ಆಳ್ತಾರೆ, ನಮ್ಮ ಡಿವೈಡ್ ಮಾಡಿ. ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಈಗ ನಮ್ಮ ಅಂಬರೀಷ್ ಮಹಾರಾಜ ಹೇರು ರೆಬಲ್ ಆಯ್ತು. ರೆಬಲ್ ಯಾಕೆ ಹಾಕೊಂಡ್ರೆ ನಾವು ರೆಬಲ್ ಹಾಕಿ ನಮ್ಮ ಮಂದಿ ಸಂಬಂಧ ಹಾಕಿ ನನ್ನ ವೈಯಕ್ತಿಕ ನಾವು ಆರಾಮ ಇರ್ಬೋದು. ನಮ್ಮ ಮಂತ್ರಿ ಖಾಯಂ ಮಂತ್ರಿ ಇರ್ತೀನಿ. ನಾನು ಖಾಯಂ ಮಂತ್ರಿ ಇರ್ತೀನಿ. ನಾವು ಆರಾಮ್ ಗೊತ್ತೆ ಈಶ್ವರ ಕುಂಡ ಗೊತ್ತು ಆರಾಮ ಇರ್ತೀನಿ. ನಮ್ಗೆ ಜನರು ಎಣ್ಣೆ ಅಂತ ಹಿಡಿಯೋಕೆ ಹೋಗಲ್ಲ. ಆ ಮಂತ್ರಿ ಹೋದ್ರೆ ನಾವು ಬಿಟ್ಟು ಹೊರಗೆ ಬಂದೇ ಬಿಡ್ತು ಅಂಥ ಸ್ವಭಾವ ಇದೆ. ನಾ ರಾಜ್ಯದಾಗ ಬಹುಶಃ ನನ್ನ ರಾಜಕೀಯ ಜೀವನ 25 ವರ್ಷ MLA ಆಗಿ 25 ವರ್ಷ ಅಂತ. ಅದಕ್ಕೆ 15 ವರ್ಷ ಬಂದ ವಿದ್ಯಾರ್ಥಿ ಜೀವನದಾಗ ನಾ ಮೊದಲೇ ರಾಜಕಾರಣ ಮಾಡ್ಕೊಂಡು 40 ವರ್ಷ ರಾಜಕಾರಣ ಮಾಡಬೇಕು. ಈ ರಾಜಕಾರಣ ಭಾಳ ನೋಡೋದು ನಾನು, ಭಾಳಷ್ಟು ರಾಜಕಾರಣ ನೋಡೋದು. ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರೋ, ಅಧಿಕಾರ ಇದ್ದರೂ ಬೇರೆ ಮಾತಾಡ್ತಾರೆ. ಯಾಕೆ ಅಧಿಕಾರ ಹೋಗೋರು ವಿರೋಧ ಪಕ್ಷ ಇದ್ದಾಗ ನಮ್ಮ ಪ್ರಚೋದನೆ ಮಾಡೋದು ಮಾಡಿ ಅಧಿಕಾರ ಕೊಡೋದು. ಅಧಿಕಾರ ಬಂದು ಏಕದಮ್ ಚೇಂಜ್. ಅದೇ ನಾವು ಸ್ವಾಮೀಜಿ ಪಿ ಮಾಡೋದು ಬೇರೆ ಹೇಳಕ್ಬೋದು ಯಾರ ಹೆಸರು ಎಲ್ಲರೂ ಅದಾದ್ರು. ನಾನು ನೋಡಿದಂಥ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ಅವ್ರು ಹಿಟ್ಟು ಅದ್ರ ನಂತರ ಇಬ್ಬರು ಬಿಟ್ಟು ನಾನು ನೋಡಿ ಬಂಗಾರಪ್ಪ ಬಿಟ್ಟಂತ ನನ್ನ ಪೂರ್ವ ನಾನು ಬಂಗಾರಪ್ಪನ ಮಾತಾಡಿದಾಗ ಅವ್ರು ಒಂದು ನಂದು ಅವ್ರಿಗೆ -ಪಾಯಿಂಟ್ +ಪಾಯಿಂಟ್ ಏನಪ್ಪ ಅಂದ್ರೆ ಬಂಗಾರಪ್ಪ ಹೇಳಿ ಆ ತಪ್ಪು ಹೊರಗೆ ಹೋಗ್ಬಿಡ್ತದೆ. ನಂದು ಏನಕ್ಕೆ ಒಂದು ಸ್ವಲ್ಪ ನನಗೂ ಗೋಕಾಗೋಣ ಸ್ವಲ್ಪ ಹಿಂದೆ ಸಿಗತ್ತಾನೆ. ಸ್ವಲ್ಪ ತಪ್ಪು ನೋಡಬೇಕಾದ್ರೆ ಇದು ಸಾವುಕಾರ ತಪ್ಪು ಅಂತ ನೋಡೋಕಲ್ಲೇ ಅಂತ ಸ್ವಾಮೀಜಿಯವ್ರಿಗೆ ಹೇಳ್ತಾರೆ. ಸಾವುಕಾರ ಯಾಕೋ ತಪ್ಪು ಮಾಡೋದಕ್ಕಲ್ಲ ಆಯ್ತು ಅವ್ರು ಹೇಳಿದ್ರೆ ವಿಚಾರ ಮಾಡಿ ಹಿಂದೆ ಸೇರೋದು. ಬಂಗಾರಪ್ಪನ +ಪಾಯಿಂಟ್ ಆಯ್ತು ಅದಕ್ಕೆ ಸುಧಾರ. ಈಗ ಯಾಕೆ ಹೇಳ್ದಪ್ಪ ಅಂದ್ರೆ ಭಾಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷ ಯಾವ್ದಾರು ನಮ್ಮದು ನಮ್ಮ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಎಲ್ಲ ಅದೇ ಅವರ ಅಣ್ಣ ತಮ್ಮರು ಎಲ್ಲರೂ. ಅದಕ್ಕೆ ನಾವು ದಯವಿಟ್ಟು ಕೇಳ್ತಾರೆ ಮುಂದಿನ ದಿನದಾಗ ಈ ಮುಂದೆ ಬರುವಂಥ ಚುನಾವಣೆ ಅದೇ ಸ್ವಾಮೀಜಿಯವರು ಮಾತಾಡಿದ ಇನ್ನು ನಗಪುಣ ಸ್ವಾಮೀಜಿಯವರು ನಮ್ಮ 74% ನ್ಯಾಯ ಸಿಗಲೇಬೇಕು. ಇದಕ್ಕೆ ಬಂದೇ ಹೇಳೋದು ನಾವು ಯಾವ ಸರ್ಕಾರಗಳು ಕೇಳುವುದು, ನನ್ನ ಸರ್ಕಾರ ಕೇಳೋದು ಯಾವ ಬೇರೆದು ಕೇಳೋದು. ಎಲ್ಲ ಸ್ವಾಮೀಜಿನ ಮಾತಾಡೋದು, ಇಬ್ಬರು ಸ್ವಾಮೀಜಿ ಅದ ಮಾತಾಡೋದು. ಏನು ಗಪ್ಪುಣ್ಣಾಗಿಲ್ಲ 28ಕ್ಕೆ ಮೋಸ ಮಾಡಿದ್ರು ಎಲ್ಲರೂ. ಕಳೆದ 4 ಮೋಸ ಮಾಡಿದ್ರು ಎಲ್ಲರೂ. ಈಗ ಉದಾಹರಣೆ ST ಕುರುಬರು ಹೋಗ್ತಾಯಿದ್ರು,
ಉಪ್ಪಾರ ಆಗ್ಬೇಕಾಗ್ತಾರೋ ನಮ್ಮತ್ತ ಕಬ್ಬಿ ಅಂದರೆ ನಮ್ಮ ಸುನಗರ ಸಮಾಜ ಆಗಲಿ ಭಾಳ ಅಂತ ವೆಲ್ಕಮ್ ಸ್ವಾಗತ ನಮ್ದು. ಆದರೆ ನಂದು ಕಂಡೀಷನ್ ಏನಪ್ಪ, OBCದು ಪರ್ಸೆಂಟ್ ಏರಿಸ್ಬೇಕು ಅವ್ರು 3.5 ತುರ್ತಾರೆ ಅವರು 3.5% 7% ಈಗ ಉದ್ಯಾನ ಸ್ವಾಮಿ ಉದ್ಯಾನ 7% ಈಗ ಸ್ವಲ್ಪ 7% 4% ಅದು 50 ವರ್ಷ ಅಂತ 4% ಸೇರ್ತಾರೆ ಎಲ್ಲ ಸೇರಿ ನಾವು. ನನ್ನ ಕಂಡೀಷನ್ OBCದು ಎಷ್ಟು ಪ್ರಮಾಣ ಹೆಚ್ಚು ಮಾಡಬೇಕು. ನನ್ನ ಎಲ್ಲ ವೆಲ್ಕಮ್, ಯಾರಿಗೂ ಮಾಡೋದು ನಾವು ಎಲ್ಲರೂ ಬರಲ್ಲ ಎಷ್ಟು ಹೇಳೋದು. ಆದ್ರೆ ಒಂದೇ ಇಲ್ಲ, ನಾವು ಬರೀ ST ಹಾಕು SC ಹಾಕೊಂಡು ಬಿಟ್ಟು ಸ್ವಾಮೀಜಿ ಆಶೀರ್ವಾದ ನಾವು ಸ್ವಾಮಿ ಬಿಡೋದು. ನಾವು ಹೇಳಿದ ನಾವು ಬರ್ತೀನಿ ಸ್ವಾಮಿಗಳ ಮೀಟಿಂಗ್ ಕುಡಿದ ಇಬ್ಬರು ನಾವು ಒಬ್ಬರೇ ಶಕ್ತಿ ಸಾಲ್ವತ್ತು ನನಗೆ ನೀವು ನನ್ನ ಕೈ ಜೋಡಿಸ್ಬೇಕಂತ ಹೇಳಿದ್ದೀನಿ ಅವ್ರಿಗೆ. ನಾವು ಕೈ ಜೋಡಿಸ್ಬೇಕು. ನಾವು ಈಗ ಸ್ಟಾರ್ಟ್ ಮಾಡಿದ್ವಿ. ನಾವು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನಾವು ಅದನ್ನ ಈಗ ಅನಿವಾರ್ಯವಾಗಿ ಹೋಗಿದ್ದನ್ನ ನಾವು ಕಾಂಗ್ರೆಸ್ ಪಕ್ಷ 5 ಶಾಸಕತ್ನಿ 2 ಸಲ BJP ಆಗಿದ್ದೀನಿ. ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ. ನನಗೆ ಬಿಡೋಕೆ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಸಭೆಂತ ಬಂದ ಹೊರಗೆ ಬಂದ ಅಂತ ಸ್ವಾಮಿಗಳು ಹೇಳೋಣ. ಅಲ್ಲಿ BJP ಬೆಳೆಯೋಣ, ಅಲ್ಲಿ ಒಂದು ಷಡ್ಯಂತ್ರ ಮಾಡೋಣ. ಅದಕ್ಕೆ ಹೆದರಿಲ್ಲ ಆ ಸ್ವಾಮಿಗಳು ಅಂದ್ರೆ ನೀವು ರಮೇಶ್ ಅವ್ರು ನೀರು ತಡೆದು ಬೇರೆ ಯಾರು ತೆಗೆದ್ರೆ ನಾವು ಮನೆಗೆ ಬಂದ್ರಪ್ಪ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾತಾ ಚೆನ್ನೈ ಅವರು 7-8 ಸ್ವಾಮಿ ಬಂದು ಹೇಳಿ ಕೊಡಕ್ಕೆ ಬಂದ್ರೆ ಹೊಳ್ಳಿ ಸ್ವಾಮಿ ನಾನು 100 CD ಬಂದು ಅಂಜೋದಿಲ್ಲ, ನೀನು ಅಂದ್ಬೇಕು ಹೇಳಿ ಅವತ್ತು ಹೇಳಿದ್ನ ಅವ್ರಿಗೆ. ನಮ್ಮ ಮನೆಗೆ ಬಂದಿಲ್ಲ ಇಂಥ 100 CD ಬರಲಿ, ನಾನು ಅಂಜೋದಿಲ್ಲ. ಇನ್ನೊಂದು ಜನರಿಗೆ ಮೋಸ ಮಾಡಿ ನಾನು ಅನಿಸ್ತಿದ್ದೀನಿ. ನಾವು ವೈಯಕ್ತಿಕ ಷಡ್ಯಂತ್ರ ಆದ್ಮೇಲೆ ಹೆದರುವುದಿಲ್ಲ. ದೇವರದನು ತಂತ ಆಶೀರ್ವಾದ ಜನರ ಆಶೀರ್ವಾದ ಹೆದರುವುದಿಲ್ಲ. ಅವತ್ತು ಹೇಳಿದ್ನೆ. ಇವತ್ತು ಭಾಳ ಸಂತೋಷದ ಟೈಮ್ ಆಗಿದೆ. ಸ್ವಾಮೀಜಿ ಆಶೀರ್ವಾದ ಈ ವೇದಿಕೆ ಸಂಪೂರ್ಣ ಧಾರ್ಮಿಕ ಹೆಚ್ಚು ರಾಜಕೀಯ ಮಾತಾಡಿ